ಇವತ್ತಿನ ದಿನ ಏನ್ ಸ್ಪೆಷಲ್ ಅಂದ್ರ ನಮ್ಮ ಮನೆ ಒಬ್ರು ಸ್ಪೆಷಲ್ ಫ್ರೆಂಡ್ ಬಂದಾರ. ಅವ್ರು ಯಾರಂದ್ರ ಅವ್ರು ಬೆಂಗಳೂರಿನವ್ರೆ, ಅವ್ರು ಇರ್ತಾರ ದುಬೈಗೆ. ಅವ್ರು ಯಾರಂತ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಬರ್ರಿ. ಅತ್ತಿರಿ ಏನ್ ಮಾಡತ್ತೀರಿ? ನಾ ಮಿಸಲ್ ಪಾವ್ ಮಾಡ್ತೀನಿ ಇವತ್ತು. ಇದು ಮಿಸಲ್ ಪಾವ ಮಹಾರಾಷ್ಟ್ರದಾಗ ಭಾಳ ಫೇಮಸ್ ಅದು. ಇದಕ್ಕೆ ಇವು ಮಡ್ಕಿ ಕಾಳು ಅಂತಾರೆ. ಇವಕ್ಕೆ ನಾ ನೀರಾಗ ನೆನಾಕಿ ಕಟ್ಟಿಟ್ಟು ಮೊಳಕೆ ತರ್ಸೀನಿ. ಮಿಸಲ್ ಪಾವ್ಗೆ ಏನೇನು ಬೇಕೋ ಅದು ಹೇಳ್ತೀನಿ. ಅದಕ್ಕೆ ಬೇಕಾಗಿದ್ದು ಫಸ್ಟ್ ಅಂದ್ರೆ ಮೊಳಕೆ ತಂದಿದ್ದು ಮೊಳಕೆ ಕಾಳು, ಇದು ಫರ್ಸನ, ಮತ್ತು ಕೆಲವರು ಮಿಕ್ಸರ್ ಅಂತಾರೆ. ಆದರೆ ದಪ್ಪ ದಪ್ಪ ಇರಬೇಕು. ಇದು ತೊಗೊಂಡು ನೀವು ಎರಡು. ಮತ್ತು ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಉಪ್ಪ, ಏನು ಕಾಶ್ಮೀರಿ ಚಿಲ್ಲಿ ಪೌಡರ್, ಮತ್ತು ಕೆಂಪು ಖಾರ, ಮಸಾಲೆ ಖಾರ, ಅರಿಶಿನ, ಮತ್ತು ಹಿಂಗೆ, ಮತ್ತು ಗರಂ ಮಸಾಲೆ. ಈಗ ಹುರ್ಕೊಳ್ಳೋದು ಏನೇನಂದ್ರೆ ಇದು ತೋರಿಸ್ತೀನಿ. ಇದು ಉಳ್ಳಾಗಡ್ಡಿ ಹಿಂಗೆ ಈ ಥರ ಹೊಳಿದ್ದು ಉದ್ದದ ಹೋಗ್ಕೋಬೇಕು. ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಮತ್ತು ಇದು ಒಣ ಕೊಬ್ಬರಿ, ಒಣ ಮೆಣಸಿನ್ಕಾಯಿ, ಇದು ಮಸಾಲೆ ಎಲೆ, ಮತ್ತು ಜೀರಿಗೆ 1 ಚಮಚ, ಧನಿಯಾ 1 ಚಮಚ ಅಂದರೆ ಹವೇಜ, ಒಂದು ಚಕ್ಕೆ, ಒಂದು ಅನಾನಸ್ ಪೈನಾಪಲ್ ಹೂವು, ಮತ್ತು ಇದು ಅಂದ್ರೆ ಇದು ಲವಂಗ, ಒಂದು 7-8 ಲವಂಗವ, ಒಂದು 10-12 ಮೆಣಸ, ಬೆಲ್ಲ, ಮತ್ತು ಇದು 4 ಯಾಲಕ್ಕಿ, ಮತ್ತು ಗಸಗಸೆ, ಎಳ್ಳ, ಇದು ಒಗ್ಗರಣೆ ಕೊಡೋಕೆ ಉಳ್ಳಾಗಡ್ಡಿ, ಮತ್ತು ಇದು ಮಿಕ್ಸರ್ ಮಾಡೋಕೆ ಟೊಮ್ಯಾಟೊ, ಮತ್ತು ಕೊತ್ತಂಬರಿ. ಆಯ್ತು. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದು, ಇವೆಲ್ಲ ಹುರ್ಕೊಳ್ಳೋದು. ಈಗ ಹುರ್ಕೊಳ್ಳೋದು ಏನೇನು ನಾನು ತೋರಿಸ್ತೀನಿ. ಬಾ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಭಾಳ ಹಾಕೋದಿಲ್ಲ. ಇಷ್ಟೇ ಹುರ್ಕೊಳ್ಳೋಕ್ಕೇನು ಭಾಳ ಹೊತ್ತ. ಮೊದಲು ಉಳ್ಳಾಗಡ್ಡಿ ಹಾಕೋದು. ಇವು ಉಳ್ಳಾಗಡ್ಡಿ ಚಂದ ಕೆಂಪಾಗಕ್ಕಿದ್ರಾಗ. ಕಪ್ಪು ಬಣ್ಣ ಬರಬೇಕು, ಅಷ್ಟೊತ್ತನ ಹುರಿಯಬೇಕು. ಇದಕ್ಕಿಂತ ಜಾಸ್ತಿನೇ ಆಗಬೇಕು. ಈಗ ಬೇರೆದೆಲ್ಲ ಹಾಕ್ತೀನಲ್ಲ ಅವಾಗ ಮತ್ತೆ ಇದು ಹುರಿತದೆ. ಕೆಂಪಾಗಬೇಕು. ಇದಕ್ಕೆ ಕೆಂಪೆ ಆಗಬೇಕು. ಈಗ ಅನಾನಸ್ ಹೂವು ಅಂದ್ರೆ ಪೈನಾಪಲ್ ಹೂವು ಪೂರ್ತಿ ತೊಗೊಳೋದಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಮಾಡ್ಲತ್ತೀನಿ. ಅದಕ್ಕೆ ಒಂದು ಹಾಫ್ ತೊಗೊಳೋದು. ಇದು ಹಾಕ್ದು. ಮತ್ತು ಈಗ ಇದು ಲವಂಗ, ಮೆಣಸ, ಇವು ಇದ್ರಾಗೆ ಹಾಕ್ತೀನಿ. ಹುರ್ಕೊಳ್ಳೋದು ಹಿಂಗೆ. ಇವು 4 ಏಲಕ್ಕಿ, 4 ಏಲಕ್ಕಿ. ಈಗ ಇದು ಮಸಾಲ ಪತ್ರಿ, ಇದು ಚೂರು ಮಾಡಿ ಹಾಕೋದು. ಮತ್ತು ಬೆಳ್ಳುಳ್ಳಿನೂ ಹಾಕೋದು. ಅಂದರೆ ಒಂದು 8-10 ಬೆಳ್ಳುಳ್ಳಿ ಬೇಕೇ ಏನು ಬೆಳ್ಳುಳ್ಳಿ, ಯಾಕಂದ್ರೆ ಸ್ವಲ್ಪ ಒಂದು ಬೆಳ್ಳುಳ್ಳಿ. ಇದು ಕರಿಬೇವ. ಈಗ ಇದು ದಾಲ್ಚಿನ್ನಿ ಅಂದರೆ ಚಕ್ಕೆ ಪೀಸ್ ಮಾಡಿ ಹಾಕೋದು. ಇವು ಹವೇಜ, 1 ಚಮಚ ಹವೇಜ, 1 ಚಮಚ ಜೀರಿಗೆ, ಒಣ ಮೆಣಸಿನ್ಕಾಯಿ ಒಂದು 3, ಇಷ್ಟು ಹಾಕೀನಿ. ಇದು ಹಸಿ ಶುಂಠಿ ಆಮ್ಯಾಗ ಹಾಕ್ತೀನಿ. ಆಯ್ತು. ಈಗ ಹುರ್ಕೊಳ್ಳೋದು, ಮತ್ತು ಹುರ್ಕೊಳ್ಳೋದು ಚಂದ ಹುರ್ಕೊಳ್ಳೋದು. ಗ್ಯಾಸ್ ಇದು ಇಟ್ಟು ಜರ ಕಪ್ಪು ಆಗಬೇಕು, ಅಂದರೆ ಕಲರ್ ಬರ್ತದೆ. ಈಗ ಅಂದರೆ 1 ಇಂಚ ಹಸಿ ಶುಂಠಿ ಹಾಕ್ದು. ಈಗ ಹಾಕೋದು ಗಸಗಸೆ, ಅಂದರೆ ಮರಾಠಿದಾಗ ಸೈಡ್ ಅಂತಾರೆ ಖಸಖಸಿ ಅಂತಾರೆ. ಇದು ಗಸಗಸೆ 1 ಚಮಚ, ಇದು 1 ಚಮಚ ಎಳ್ಳ, ಇದನ್ನು ಹುರ್ಕೊಳ್ಳೋದು. ಹುರಿತೀನಿ. ಇದ್ರ ಜೊತೆ ಇದನ್ನು ಹುರಿದು ಬಿಡೋದು ಹಿಂಗೆ. ಇವು ಯಾಕೆ ಲಾಸ್ಟಿಗೆ ಹಾಕೋದಂದ್ರೆ ಸಣ್ಣ ಇರ್ತಾವಲ್ಲ, ಇವು ಹೊತ್ತಿರ್ತಾವ, ಅದಕ್ಕೆ ಕಡೆಗೆ ಲಾಸ್ಟ್ ಹಾಕೋದು. ಇದು ಹುರಿಯೋದು. ಈಗ ಇದು ಹುರಿಯೋದಾಗ ಇದು ಈ ಕಡೆ ಎತ್ತಿರ್ತಾ ನನಗೆ ಇಷ್ಟೇ. ಇದು ಸೆಪ್ರೇಟಾಗಿ ಹುರ್ತಾವೆ, ಅಂದರೆ ಜರ ಕೆಂಪಾಗಬೇಕು ಇವು. ಅಂದ್ರೆ ಕಪ್ಪು ಕಲರ್ ಬರಬೇಕು. ಇಲ್ಲ ಅಂದರೆ ನೀವು ಸುಟ್ಟು ಹಾಕ್ಬೋದು. ಗ್ಯಾಸ್ ಮೇಲೆ ಸ್ವಲ್ಪ ಸುಟ್ಟು ಹಾಕ್ಬೋದು ಕೊಬ್ಬರಿ. ಯಾರಿಗೆ ಮನೆಯಾಗ ಹವೇಜ್ ಇರಲ್ಲ ಅಂದರೆ ಅವರು ಧನಿಯಾ ಪೌಡರ್, ಅಂದರೆ ಹವೇಜಿನ ಪೌಡರ್ ಇತ್ತಂದ್ರೆ ಹಾಕೋದು. ಹಿಂಗಾಗಬೇಕು. ಗ್ಯಾಸ್ ಬಂದ್ ಮಾಡ್ತೀನಿ. ಇವೆಲ್ಲ ಏನು ಮಾಡೋದು, ಇದ್ರಾಗ ಹಾಕ್ಬಿಡೋದು. ಸ್ವಲ್ಪ ತಣ್ಣಗಾಗನ ಮಿಕ್ಸರ್ ಹಾಕಿನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ಅಷ್ಟೇ. ಏನು ಮಾಡಿದ್ರಿ ಇದು? ಈಗ ಮಡ್ಕಿ ಕಾಳು ಒಲವು ಅವಕ್ಕೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ನೋಡು ನಾ ಹೆಂಗೆ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಅಂದರೆ ಸ್ವಲ್ಪ ಕೊತ್ತಂಬರಿ ಕಡ್ಡಿ, ಸ್ವಲ್ಪ ಹಿಂಗೆ, ಸ್ವಲ್ಪ ಹಿಂಗೆ. ಈಗೇನು ಮಾಡೋದು, ಮಡ್ಕಿ ಕಾಳು ಇವು
ಹಾಕೋದು. ಚೆಂದಾಗಿ ಇದ್ರಾಗ ಹಿಂದಿನ ಇದ್ರಾಗ ತಿರುಗಿಸೋದು. ಸ್ವಲ್ಪ ಅರಿಶಿನ ಹಾಕೋದು. ಇದಕ್ಕೆ ಚೆನ್ನಾಗಿ ಹಿಂತಿರೋ ಈಗ ಇದ್ರಾಗ ನೀರು ಹಾಕ್ತೀನಿ. ಹಾಂ ರೀ, ಅದೊಂದು ಸ್ವಲ್ಪ ಹುರ್ಕೋಬೇಕೇನು? ಸ್ವಲ್ಪ ಹುರ್ಕೋಬೇಕು. ಇನ್ನಾಗ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಸ್ವಲ್ಪ ಕುದಿಬೇಕು. ಇವು ಈ ಕಡೆ ಬೇರೆ ಕಡೆ ಇಡ್ತೀನಿ ನಾ. ಇವು ಕುದಿಯತ್ತನ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೈ ಮುಚ್ತೀನಿ. ಇದು ಹುರ್ಕೊಂಡು ಮಸಾಲೆ ಎಲ್ಲ ಮಿಕ್ಸರ್ ಮಾಡ್ಕೊತೀನಿ. ಹಾಂ ರೀ, ಇದಕ್ಕೆ ಟೊಮೆಟೊ ಹಾಕ್ತೀನಿ. ಈಗ ಹಾಕದ್ರಿ ಟೊಮೆಟೊ? ಹೀಗೆ ಹಾಕೋದು. ಮತ್ತು ಕೊತ್ತಂಬರಿ ಹಾಕೋದು. ಮತ್ತು ಆಮೇಲೆ ಮಾಡೋಣ. ಮತ್ತು ಕೊತ್ತಂಬರಿ ಬೇಕಾಗ್ತದೆ, ಅವಾಗ ಹಾಕ್ತೀನಿ. ಇದೆಲ್ಲ ಸಣ್ಣ ಮಿಕ್ಸರ್ ಸಣ್ಣ ಮಿಕ್ಸರ್ ಮಾಡ್ಕೊಳ್ಳೋದು. ಹಿಂಗಾಗ್ಬೇಕೇನ್ರಿ ಅತ್ತಿರಿ? ಸಣ್ಣ ಆಗ್ಬೇಕು. ಹಿಂಗೆ ಸಣ್ಣ ಆಗಬೇಕು. ಒಂದು 2-3 ಚಮಚ ನೀರು ಹಾಕಿ ರುಬ್ಬೋದು. ಅಂದ್ರೆ ತಾನೇ ಒಂದು ಜೀವ ಆಗ್ತದಲ್ಲ. ಒಂದು ಅರ್ಧಂಬರ್ಧ ಮೊದಲು ಮಿಕ್ಸಿ ಮಾಡೋದು, ಮ್ಯಾಗ ಒಂದಿಷ್ಟು ನೀರು ಹಾಕೋದು, ಹಾಕಿ ಮಿಕ್ಸಿ ಮಾಡೋದು. ಆಯ್ತು. ಈಗ ಎಣ್ಣೆ ಕಾದದೇನು ನೋಡೋಣ. ಕೈಲಿ ಕತ್ತದ. ಇದು ಎಣ್ಣೆಗೆ ಡೈರೆಕ್ಟ್ ಮಸಾಲೆ ಹಾಕೋದು. ಈ ಮಿಕ್ಸರ್ ಮಾಡ್ಕೊಂಡು ಈಗ ಮಿಕ್ಸರ್ ಮಾಡ್ಕೊ. ಇದಕ್ಕೆ ಏನು ಜೀರಿಗೆ ಸಾಸಿವೆ ಬೇಕಾಗಲ್ಲ. ಎಣ್ಣೆ ಕಾದದೀಗ ಎಣ್ಣೆಗೆ ಹಾಕಿ ನಮ್ಗೆ ಎಷ್ಟು ಮಸಾಲೆ ಬೇಕು. ನಮ್ಮದು ಅವು ಏನು ಕಾಳವಲ್ಲ, ಆ ಕಾಳಿನ ತಕ್ಕ ಮಸಾಲೆ ಹಾಕೋದು. ನಾವು ಜಾಸ್ತಿ ಕಮ್ಮಿ ಮಾಡಿರ್ತೀವಿ, ಮತ್ತೆ ಎದಕ್ಕೂ ಯೂಸ್ ಮಾಡೋದು. ಇದು ಬೇಕಾದ್ರೆ ಕಾಯಿಪಲ್ಲೆಗದು ಇದು ನೋಡ್ಕೊಂಡು ಹಾಕೋದು. ಚಂದ ಎಣ್ಣೆಗ ತಿರುವಾದಿ. ಇನ್ನೊಂದು ಜರ ಮಸಾಲೆ ಇದು ಹಾಕೊಂಡು ಮಸಾಲೆ ಇನ್ನೊಂದು ಚಮಚ ಮಸಾಲೆ ಹಾಕೊಂಡು ಈಗೇನು ಮಾಡೋದು, ಇದಕ್ಕೆ ಎಲ್ಲ ಖಾರಗಳು ಹಾಕೋದು. ಈಗ ಗರಂ ಮಸಾಲೆ ಹಾಕ್ತೀನಿ ಪೂಜೆ. ಸಣ್ಣ ಚಮಚ ಅದು ಇಷ್ಟೇ. ಇದಕ್ಕೆ ಗರಂ ಮಸಾಲೆ ಈ ಚಮಚಲ್ಲಿ 2 ಚಮಚ ಗರಂ ಮಸಾಲೆ ಹಾಕ್ತೀನಿ. ಅಂದ್ರೆ ಉಪ್ಪಿಟ್ಟು ತಿನ್ನೋದು 1 ಚಮಚ ಆಯ್ತಿದ್ದು. ಇದು ಅಜ್ಜ ಖಾರದ ಪುಡಿ, ಮೆಣಸಿನ್ಕಾಯ್ದು ಖಾರ. ಇದು ಒಣ ಮೆಣಸಿನ್ಕಾಯಿ ಖಾರದ ಪುಡಿ. ಖಾರ ಜಾಸ್ತಿ ಬೇಕಾದ್ರೆ ಖಾರ ಹಾಕೋದು. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಅಂದರೆ ಸ್ವಲ್ಪ ಕಲರ್ ಚಂದ ಬರ್ತದೆ. ಅದು ಹಾಕೋದು. ನಾ ಇದ್ರಲ್ಲೇ 3 ಚಮಚ ಕೆಂಪು ಖಾರ ಹಾಕೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಚಮಚ ಹಾಕೀನಿ. ಈಗ ಉಪ್ಪು ಹಾಕ್ತೀನಿ ಇದ್ರಾಗಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲೇ 3 ಚಮಚ ಹಾಕೀನಿ. ಮತ್ತು ಬೇಕಾದ್ರೆ ನೋಡಿ ಹಾಕೋದು. ಮತ್ತು ಇದು ನಮ್ಮ ಕಡೆ ಮಹಾರಾಷ್ಟ್ರದಾಗ ಇದು ಮಸಾಲೆ ಇದು ಮಾಡ್ತಾರೆ, ಕೆಲವು ಕಡೆ ಮಾಡಲ್ಲ. ಇತ್ತಂದ್ರೆ ಇದು ಮಸಾಲೆ ಹಾಕೋದು. ಇದ್ದಿಲ್ಲಪ್ಪ ಅಂದ್ರೆ ಕೆಲವ್ರ ಕಡೆ ಇದು ಕರಿ ಖಾರ ಮಸಾಲೆ ಇರಲ್ಲ. ಇದ್ದಿಲ್ಲಪ್ಪ ಅಂದ್ರೆ ನಾವು ಗರಂ ಮಸಾಲೆ ಹಾಕಿರ್ತೀವಲ್ಲ, ಅಷ್ಟರ ಮೇಲೆ ಬಿಟ್ಟರು ನಡೀತದೆ. ಈಗ ನಾವು 1 ಚಮಚ ಮಸಾಲೆ ಖಾರ ಹಾಕ್ತೀವಿ. ಈಗ ಚಂದ ಎಣ್ಣೆಗ ತಿರುವಾದು. ಸಣ್ಣ ಗ್ಯಾಸ್ ಇಟ್ಟು ಚಂದ ತಿರುವಾದಿದ್ದು. ಹೆಂಗೆ ತಿರುವಾದಂದ್ರೆ ಎಣ್ಣೆ ಬಿಡಾತನ ತಿರುವಾಗ ಸಣ್ಣ ಇಟ್ಟು ತಿರುಗಿಸ್ಬೇಕು. ಸಣ್ಣ ಇಟ್ಟು ತಿರುಗಿಸ್ಬೇಕು. ಭಾಳ ಜೋರು ಇಡೋದಿಲ್ಲ ಗ್ಯಾಸ್. ಮೊದಲು ಬಿಸಿ ಆಗತ್ತನ ಜೋರು ಇಟ್ಟಿವಿ. ಸ್ವಲ್ಪ ಸಣ್ಣ ಇಡೋದು, ಮೀಡಿಯಮ್. ಚಂದ ಎಣ್ಣೆ ಬಿಡಬೇಕಲ್ಲ ಅವಾಗ. ಉಳ್ಳಾಗಡ್ಡೆ ಹಾಕಕ್ಕೆ ಮಾಡ್ತೀನಿ. ಈಗ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಹಾಕ್ತೀನಿ. ಇದು ಬೇಕಾಗಿದ್ದಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು, ಬೇಕೇ ಅಂತಿಲ್ಲ. ಈಗ ಇದು ಆಗ್ಯದ. ಇದ್ರೊಳಗೆ ಹಾಕ್ಬಿಡ್ತೀನಿ. ಇದು ಮಸಾಲೆ ಹಾಕೋಕ್ಕಿಂತ ಮುಂಚೆ ನೀವು ಉಳ್ಳಾಗಡ್ಡಿ ಪಾನಿ ಹೊಡೆದು ಇದು ಮಸಾಲೆ ಹಾಕೋದು. ಇಲ್ಲ ಅಂದ್ರೆ ಬ್ಯಾಡ ಅಂದ್ರೆ ನಾವು ಡೈರೆಕ್ಟ್ ಮಸಾಲೆ ಹಾಕೋದು. ಈಗ ನಾವು ನೀರು ಹಾಕ್ತೀವಿ ಇದ್ರಾಗ. ಈಗ ಇದಕ್ಕೆ ಒಂದು ಬೆಲ್ಲಿನ ತುಕಡಿ ಹಾಕ್ತೀನಿ ಇಷ್ಟು. ನಮಗೆ ಎಷ್ಟು ರಸ ಬೇಕು ಅಷ್ಟು ರಸ ಮಾಡ್ಕೊಳ್ಳೋದು. ಈಗ ಇನ್ನೂ ನೀರು ಹಾಕ್ತೀನಿ ನಾನು. ನೋಡು ಎಣ್ಣೆನೂ ಹೆಂಗೆ ಬಾಜು ಆಗತ್ತದಲ್ಲ, ಸೈಡಿಗೆ ಬರ್ಲತ್ತದ. ಈಗ ನಾವು ನೀರು ಹಾಕೋಣ. ನಮಗೆ ಎಷ್ಟು ತಿಳಿಬೇಕು ಅಷ್ಟು ನೀರು ಹಾಕೋದು.
ಮಿಸಲ್ ಪಾವ ತಿಳಿನೇ ಇರ್ತದ. ನಾವು ಇದ್ರಾಗ ಇದು ಕುದಿಸ್ಕೊಂಡಿದ್ದು ಮಟ್ಕಿ ಕಾಳು ಇದು ಹಾಕ್ಬೇಡ. ಇದು ಲಾಸ್ಟಿಗೆ ಹಾಕೋದೇನ್ರಿ? ಲಾಸ್ಟಿಗೆ ಹಾಕೋದು. ಇದು ಸ್ವಲ್ಪ ಕುದೀನಿ. ನಾ ಮಸಾಲೆ ಹುರ್ಕೊಳ್ಳೋ ಸಲಕ್ಕೆ ಏನೇನು ತೊಗೊಂಡಿನಿ ನಾ ತೋರಿಸೀನಿ. ಅದು ಏನು ಕ್ವಾಂಟಿಟಿ ಅದಲ್ಲ, ಒಂದು 2 ಬೌಲ್ ಮಡ್ಕಿ ಕಾಳಿದ್ರೆ ಅಷ್ಟೆಲ್ಲ ಹಾಕಬೇಕು. ಸೊ ಒಂದೇ ಬಟ್ಟಲ್ಲ, ಒಂದು ಬೌಲ್ ಇತ್ತಂದ್ರೆ ಅದ್ರ ಹಾಫ್ ಹಾಕಬೇಕು. ಮಿಕ್ಸರ್ ಮಾಡೋದು ಆದ್ರೆ ಅದು ಹಾಫ್ ಹಾಕೋದು. ಯಾಕಂದ್ರೆ ಜಾಸ್ತಿ ಆಗ್ತದೆ. ಅದು ನನ್ನ ಕಡೆ ಮಟ್ಕಿ ಕಾಳು ಜಾಸ್ತಿ ಇದ್ದಿಲ್ಲ, ಒಂದೇ ಬಟ್ಲು ಇತ್ತು, ಅದಕ್ಕೆ ನಾ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿನಿ. ಅದನ್ನ ತೋರಿಸಿದ ಮಾತ್ರ ಚಂದ 2 ಬೌಲ್ ಒಂದು 5-6 ಮಂದಿ ಉಣ್ಬೋದು, ಅಷ್ಟು ಮಾಡ್ಬೋದು. ಆ ಮಸಾಲೆಗೆ ಏನೂ ಆಗಲ್ಲ. ತೆಗೆದಿಟ್ಟು ಸ್ವಲ್ಪ ಮೊದಲು ಮಿಕ್ಸರ್ ಮಾಡೋದು, ಒಣದೇ ಒಂದು ಸ್ವಲ್ಪ ತೆಗೆದಿಡೋದು, ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ಆಯ್ತು ರೀ. ಈಗ ಕೂದ್ಲಿಕ್ಕತ್ತದ. ಈಗ ನಾವು ಏನು ಮಾಡಮ್ಮಿ, ಲಾಸ್ಟ್ ಕೊತ್ತಂಬರಿ ಹಾಕೋಣ. ಈಗ ನಾವು ಗ್ಯಾಸ್ ಆಫ್ ಮಾಡೋಣ, ಯಾಕಂದ್ರೆ ಜಾಸ್ತಿ ಕುದಿಸೋದು ಬೇಡ. ಯಾಕಂದ್ರೆ ನಾವು ಕುದಿಸ್ಕೊಂಡಿವಿ, ಒಗ್ಗರಣೆ ಕೊಟ್ಟು ಕುದಿಸ್ಕೊಂಡಿವಿ. ಈಗ ಇದಕ್ಕೆ ಜಾಸ್ತಿ ಕುದಿಸೋದು ಬೇಡ, ನಾವೀಗ ಆಫ್ ಮಾಡೋಣ. ಈಗ ಇದಕ್ಕೆ ನೋಡು ನಾ ತೋರಿಸ್ತೀನಿ. ಇದು ನೋಡಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ, ಮಸಾಲೆದಾರ್ ಆಗ್ಯದ. ಹೌದಿಲ್ಲ? ನೋಡೋಣ ತಿನ್ಬೇಕು ಅನ್ಸ್ಲತ್ತದ, ಬಾಯಿಗೆ ನೀರು ಬಿಡ್ಲಿಕ್ಕತ್ತದಲ್ಲ, ಮಸ್ತ್ ಆಗ್ಯದ. ಈಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕೋದು, ಸ್ವಲ್ಪ ರೆಡಿ. ಮಿಸಲ್ ಪಾವ್ದು ಭಾಜಿ ರೆಡಿ. ಇದು ಹಿಂಗೆ ಹಾಕೋದು. ಹಿಂಗೆ ಹಾಕೋದು. ಈಗ ಪರ್ಸನ್ ಹಾಕೋದಲ್ರಿ? ಈಗ ಹಿಂಗೆ ಪರ್ಸನ ಹಾಕೋದು. ಹಿಂಗೆ ನಿಂಬೆಕಾಯಿ ಹಿಂಡ್ಕೊಂಡು ಇವತ್ತಿನ ದಿನ ಏನ್ ಸ್ಪೆಷಲ್ ಅಂದ್ರೆ ನಮ್ಮ ಮನೆ ಒಬ್ರು ಸ್ಪೆಷಲ್ ಫ್ರೆಂಡ್ ಬಂದಾರ. ಅವ್ರು ಯಾರಂದ್ರೆ ಅವ್ರು ಬೆಂಗಳೂರಿನವ್ರೆ, ಅವ್ರು ಇರ್ತಾರೆ ದುಬೈಗೆ. ಅವ್ರು ಯಾರಂತ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ, ಬರ್ರಿ. ಹಾಯ್ ನಿಶಾ, ಇವ್ರು ನನ್ನ ಬೆಸ್ಟ್ ಫ್ರೆಂಡ್ ನಿಶಾ. ಇವ್ರು ಸ್ಪೆಷಲ್ ಗೆಸ್ಟ್ ಇವತ್ತಿನ. ಇವ್ರು ಯುವರಾಜ್ ಅಂತ, ಇವ್ರ ಹಸ್ಬೆಂಡ್. ಅವ್ರ ಮಗ ಲಡ್ಡು ಅಂತಾರೆ. ಲಕ್ಷ್ಯ ಹೆಸರು. ಲಕ್ಷು ಇವತ್ತ ನಾವು ಸ್ಪೆಷಲ್ ಆಗಿ ಅವ್ರ ಸಲುವಾಗಿ ಮಿಸಲ್ ಪಾವ್ ಮಾಡಿ ಮಹಾರಾಷ್ಟ್ರದ್ದು ಫೇವರೇಟ್. ಇದು ತಿನ್ಬಿಟ್ಟು ಹೆಂಗಾಗಿದೆ ಅಂತ ಈಗ ನೀವೇ ಹೇಳ್ಬೇಕು. ವಿಶೇಷ ಅಂದ್ರ ನಮ್ಮ ಪಾಪೆಗೆ ನೋಡ್ಲಿಕ್ಕೆ ಬಂದಾರ ಅವರು. ಸೊ ನೀವು ಟೆಸ್ಟ್ ಮಾಡ್ಬೋದು. ಈಗ ಕ್ಯಾರಿ ಪಾವ, ಮಿಸಲ್ ಪಾವ, ಉಳ್ಳಾಗಡ್ಡಿ, ಲೆಮನ್ನು, ಜಿಲೇಬಿ. ಯುವರಾಜ್ ಹೆಂಗ ನಿಜವಾಗ್ಲೂ ಸ್ಪೈಸಿ. ನೀವು ಸ್ಪೈಸಿ ಇಷ್ಟ. ಲಾಸ್ಟ್ ಟೈಮ್ ನೀವು ಬಂದಾಗ ಪಾವ್ ಭಾಜಿ ತಿಂದಿದ್ರಿ ಅನ್ಸುತ್ತೆ ಅಲ್ವಾ? ಸೊ ಮೇಡಮ್ ನಿಮ್ಗೆ ಹೆಂಗ ಅನಿಸ್ತು? ಅಬಾ ಲಡ್ಡು. ಓಯ್ ಇಲ್ಲ ವಿರಾಜ್ ಗೆಳೆಯರಾಗಲಿ ಸಂಬಂಧಿಕರಾಗಲಿ ಅವಾಗ ಒಬ್ರು ಮನೆಗೆ ಹೋಗಿ ಭೇಟಿ ಆಗ್ತಿದ್ರೆ ಸಂಬಂಧಗಳು ಇನ್ನ ಗಟ್ಟಿ ಆಗ್ತಾವಂತ ನನ್ಗನ್ನಿಸ್ತದೆ. ವರ್ಕ್ ಲೋಡು, ಜವಾಬ್ದಾರಿ, ಟೆನ್ಷನ್ ಯಾವತ್ತೂ ಇದ್ದಿದೆ, ಇದು ತಪ್ಪಿದಲ್ರಿ. ಈ ಥರ ಒಬ್ರಿಗೊಬ್ರು ಭೇಟಿ ಆಗ್ತಿದ್ರೆ ಸ್ವಲ್ಪ ಹೊತ್ತು ಟೆನ್ಷನಿಂದ ದೂರ ಇದ್ದು ಖುಷಿಯಾಗಿರ್ಬೋದು ಅನಿಸ್ತದೆ. ನನ್ನ ಫ್ರೆಂಡ್ ನಿಶಾ ನಮ್ಮ ವಿರಾಜ್ ಸಲುವಾಗಿ ಹೊಸ ಬಟ್ಟೆ ತಂದಿದ್ದರು. ನಮ್ಮೆಲ್ಲರಿಗೂ ಭಾಳ ಇಷ್ಟ ಆಯಿತು. ದುಬೈಯಿಂದ ವರ್ಷಕ್ಕೊಂದ್ಸಲ ಬೆಂಗಳೂರಿಗೆ ಬರ್ತಾರೆ. ಅದ್ರಾಗೂ ಅವ್ರು ಟೈಮ್ ತೆಗೆದು ನಮ್ಮ ಮನೆಗೆ ಬಂದು ಎಲ್ಲರಿಗೆ ಭೇಟಿಯಾಗಿ ಹೋದರು. ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ.